ಕಳೆದ ಒಂದು 4-5 ದಿನದಿಂದ ಬೇರೆ ಬೇರೆ ಕಾರಣಕ್ಕೋಸ್ಕರ ತಾಳಿಕೋಟೆ ಮತ್ತು ಅನೇಕ ಹಳ್ಳಿಗಳಿಗೆ ಹೋಗಿದೆ. ಬಹಳ ಗಂಭೀರವಾದಂಥ ಪರಿಸ್ಥಿತಿಯನ್ನು ಜನ ಕೆಲವು ವಿಚಾರದಲ್ಲಿ ಎದುರಿಸ್ತಾ ಇದ್ದಾರೆ. ಒಂದು, ಎರಡನೇದ್ದು, ಅಧಿಕಾರಿಗಳು. ನಾನು ರೈತರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘಟನೆಗಳಿಗೆ ಮತ್ತು ರೈತ ಮುಖಂಡರುಗಳಿಗೆ ನೈತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ಭಾರತೀಯ ಜನತಾ ಪಕ್ಷ ವ್ಯಕ್ತಪಡಿಸ್ತದೆ. ಇದನ್ನು ಎರಡು ಮಾತಿಲ್ಲ. ಯಾಕಂದ್ರೆ ರೈತರಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಕಳೆದ 10 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಆಗ್ತಾ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಈ ಭಾಗದ ರೈತರ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ, ಬೀದಿಗಿಳಿದು ಹೋರಾಟ ಮಾಡಿದವನು, ಎಕ್ಸಿಲ್ ಬಂಡೆ ಕಟ್ಕೊಂಡು ಹೋರಾಟ ಮಾಡಿದವನು, ಮತ್ತು ಹಬ್ಬದ ದಿನನೇ 48 ಗಂಟೆ ಉಪವಾಸ ಮಾಡಿದವನು, ವಿಧಾನಸಭೆಯಲ್ಲಿ ಪ್ರಥಮ ಬಾರಿಗೆ ಬೆಂಬಲಿಗೆ ಮುಳವಾಡ ಏತ ನೀರಾವರಿ ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಮಂಡನೆ ಮಾಡಿ ನಿರಂತರವಾಗಿ ನಾನು ಎಷ್ಟು ವರ್ಷ MLA ಆಗಿದ್ದೆ, 10 ವರ್ಷ ಪ್ರತಿ ಅಧಿವೇಶನದಲ್ಲಿ, ಒಂದು ಅಧಿವೇಶನ ಅಲ್ಲ, 100ಕ್ಕೆ 70%, 80% ಅನ್ಕೊಳ್ಳಿ, ಪ್ರತಿ ಅಧಿವೇಶನದಲ್ಲಿ ರೂಲ್ 16 ಮಂಡನೆ ಮಾಡೋದು ನಾವು. ಇದನ್ನು ನಾನು ರೈತ ಮುಖಂಡರಿಗೆ ಹೇಳಿ ಯಾಕೆ ಅದು ಹೋರಾಟಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲಿ ರೈತ ಸಂಘಟನೆಗಳಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಇದನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಇವತ್ತು ನಿಮ್ಮ ಮುಖಾಂತರ ಬಯಸ್ತೇನೆ. ಭೂಮಿ ಕಳ್ಕೊಂಡವನಿಗೆ ಪರಿಹಾರ ಕೊಡಬೇಕಾಗಿದ್ದು ಕಾನೂನು, ನಿಯಮ, ಸರ್ಕಾರದ ಕರ್ತವ್ಯ. ಅದು ಕನ್ಸಂಟ್ ಆಗಬೇಕು. ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಅನೇಕ ಪತ್ರಕರ್ತರ ಮಿತ್ರರು ನೀವೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಇರೋದನ್ನು ನಾನು ನೋಡ್ತಾ ಇದ್ದೆ. ಹೋರಾಟಗಳು ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು MD ಆಫೀಸ್ನವ್ರು ಬಂದು ಏನು ಹೇಳ್ತಾರೆ ಅಂದರೆ, ರೈತರು ಕನ್ಸಂಟ್ ಕೊಟ್ಟು ಪರಿಹಾರ ಕೊಡ್ತೀವಿ. ಕನ್ಸಂಟ್ ಯಾತಕ್ಕೆ? ಪರಿಹಾರ ಕೊಡೋದಕ್ಕೆ, ರೇಟ್ ಫಿಕ್ಸ್ ಮಾಡೋದಕ್ಕೆ. ಇದು ಇಂಪಾರ್ಟೆಂಟ್. ಭೂಮಿ ರೇಟು 2012ರಲ್ಲಿ ಏನಿತ್ತು, ಈಗೇನಿದೆ, ನಾಳೆ ಏನಿರುತ್ತೆ, ಯಾರಿಗೆ ಗೊತ್ತು ನಾಳೆ ಏನಿರುತ್ತೆ ಅಂತ. ಬಂಗಾರದ ರೇಟ್ ಎಷ್ಟಿತ್ತು 2 ವರ್ಷದಿಂದ, ಇವತ್ತು ಎಷ್ಟಾಗಿದೆ? ನೀವು ಅವತ್ತೇ ಪರಿಹಾರ ಕೊಟ್ಬಿಟ್ಟಿದ್ರೆ ರೇಟ್ ಹೆಚ್ಚಿಗೆ ಆಗೋ ಪ್ರಶ್ನೆ ಬರ್ತಿರ್ಲಿಲ್ಲ. ಇವಾಗ ಈ ಸರ್ಕಾರದ ಕಂದಾಯ ಮಂತ್ರಿ ಇದ್ರಲ್ಲ, ಇವತ್ತು ಬೆಂಗಳೂರಿನ ಮಂತ್ರಿ ಆಗಿದ್ದಾರೆ, ಯಾರು ಕೃಷ್ಣ ಬೈರೇಗೌಡರು ಹೇಳಿಕೆ ಕೊಟ್ಟಿದ್ರು, ಗಮನಿಸಿದ್ರೆ ಗೊತ್ತಿದ್ದಾರೆ. ಹಿಂದಿನ ಸರ್ಕಾರ ಏನು BJP ಸರ್ಕಾರ ಇದ್ದಾಗ ತೀರ್ಮಾನ ಮಾಡಿದ್ವಿ, ನಾವು ತೀರ್ಮಾನ ಮಾಡಿದ್ವಿ ನೀರಾವರಿಗೆ ಎಷ್ಟು ಕೊಡಬೇಕು, ಒಣ ಬೇಸಾಯಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ರಿವೈಸ್ ಮಾಡಿ ರೇಟು ಗೋವಿಂದ ಕಾರಜೋಳವರು ನೀರಾವರಿ ಸಚಿವರಾಗಿದ್ದಾಗ ಹೆಚ್ಚಿಗೆ ರೇಟ್ ಕೊಡಬೇಕು ಕೃಷ್ಣ ಕೊಡದ ರೈತರಿಗೆ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡಿದ್ವಿ. ಅದನ್ನು ಇವ್ರೇನು ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಕ್ಕೆ ಯಾರಿಲ್ಲ. 2012ರಿಂದ ರೈತರು ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಅದು ನಮ್ದು ಹೊಲ ಹೋಗೈತಿ, ನಾನು ಹಿಡ್ಕೊಂಡು ಹೇಳ್ತೀನಿ. ನನಗೆ 1 ರೂಪಾಯಿ ಕೊಟ್ಟಿಲ್ಲ. ಇಲ್ಲೇ ಮುದ್ದೇಮಾಳ ನಗರದಾಗ ಹೋಗಿತ್ತು 2.5 ಎಕರೆ ಭೂಮಿ, 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ಮೇನ್ ಕೆಲವರು ಮಾಡ್ಬಿಟ್ಟವ್ರೆ. ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ತೀರ್ಮಾನ ಆಗಿದೆ, ಕೋರ್ಟ್ ತೀರ್ಮಾನದ ಪ್ರಕಾರ ಕೊಡಕ್ಕಾಗಲ್ಲ ಅಂತ.
ಮತ್ತೆ ಯಾರ ಹತ್ರ ಹೋಗ್ಬೇಕು ಜನ? ಈಗ ಅವರು ಕೋರ್ಟ್ಗೆ ವಾಪಸ್ಸು ರಿವಿಷನ್ ಹಾಕೊಂಡವ್ರೆ, ಕೊಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗವ್ರೆ ಒಂದು ಗುಡ್ಡಕ್ಕ. ಈಗ ಸರ್ಕಾರ ಏನ್ ಹೇಳ್ತಾ ಇದ್ರು, ಇಲ್ಲ ಇಲ್ಲ ನಾವು ಇಷ್ಟು ರೇಟ್ ಕೊಡ್ತೀವಿ, ಇದಕ್ಕ ಕನ್ಸೆಂಟ್ ಕೊಟ್ರ ಕೊಡ್ತೀವಿ, ಇದೇ ಇದ್ರಿಲ್ಲ. ಯಾರ ಕಂಪನಿಯಿಂದ ಕೊಡ್ತೀರಿ? ಕನ್ಸೆಂಟ್ ಯಾಕೆ ಕೊಡ್ಬೇಕು ರೈತರು? ನೀವು ಭೂಮಿನ ಕ್ಯಾನಲ್ ತೆಗಿಬೇಕಾದ್ರೆ ಕನ್ಸೆಂಟ್ ತಗೊಂಡು ತೆಗಿಬೇಕು, ಪರಿಹಾರ ಕೊಟ್ಟು ತೆಗಿಬೇಕು. ಆದ್ರೆ ನಮ್ಮ ರೈತರು ನಾವೆಲ್ಲ ಆ ಸಂದರ್ಭದಲ್ಲಿ ಹೋರಾಟಗಳು ಮಾಡೋದಂತ ಸಂದರ್ಭದಲ್ಲಿ ರೈತರ ವಿನಂತಿ ಮಾಡಿದೆ, ನೋಡಪ್ಪ ನೀರಾವರಿ ಆಗಲಿ ದಯಮಾಡಿ ಅವಕಾಶ ಮಾಡಿಕೊಡಿ, ಕ್ಯಾನಲ್ ಮಾಡಕ್ಕಂತ ದೊಡ್ಡ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ಸರ್ಕಾರದ ಅವಧಿನಲ್ಲಿ ನಿಮಗೇನು ಪರಿಹಾರ ಕೊಡಕ್ಕೆ ಯೋಗ್ಯತೆ ಇದೆ ಕೊಡಿ, ಉಳಿದು ಕೊಡಕ್ಕೆಲ್ಲ ಬಿಡಿ. ಉಳಿದು ನಮ್ಮ ಸರ್ಕಾರ ಬಂದಾಗ ಕೊಡ್ತೀವಿ ನಾವು. ನೀವೇನು 20 ಲಕ್ಷ ಕೊಡ್ತೀಯಾ, 50 ಲಕ್ಷ ಕೊಡ್ತೀಯಾ ಎಕರೆಗೆ? ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡು. ಅದು ಬಿಟ್ಟು ರೈತರ ಹತ್ರ ಇವರು ಕನ್ಸೆಂಟ್ ತಗೊಳಕ್ ಹೊರಟಿದ್ದಾರೆ. ಇದನ್ನ ರೈತ ಸಂಘಟನೆಗಳ ವಿನಂತಿ ಮಾಡ್ತೇನೆ, ಇದು ವ್ಯವಸ್ಥಿತವಾಗಿ ರೈತರಿಗೆ ಮೋಸ ಮಾಡೋ ತಂತ್ರ ಇದು. ನನಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತೀನಿ. ಮೊನ್ನೆ ನಮ್ಮ ಮನೆಗೆ ಬಂದಿದ್ದ ಅವನು ಕಾಫಿ ತಗೊಂಬಂದಿದ್ದ. ಯಾತಕ್ಕೆ ಬಂದಿದ್ಯಪ್ಪ ಅಂದ್ರೆ KP ಜನರಲ್ ಆಫೀಸರ್. ಇಲ್ಲ ಸರ್, ನಿಮ್ಮ ತಮ್ಮರ ಹೆಸರಲ್ಲೇ ಹೊಲ ಹೋಗಿದೆ ಇಲ್ಲಿ ಮುಸಲ್ಪುರದಲ್ಲಿ ಒಂದು, ಅದಕ್ಕೆ ತಮ್ಮರ ಹೆಸರಲ್ಲೇ ಇದೆ, ಅದಕ್ಕೆ ಅಲ್ಲಿ ಗ್ರಾಮ ಸಭೆ ಕರೆದಿದ್ವಿ ಕನ್ಸಲ್ಟ್ ತಗೊಳಕ್ಕೆ ಅಂದರು. ತಗೊಂಡು ಓದ್ತಿದ್ದಾನು. ಯಾತಕ್ಕಪ್ಪ ಇದಕ್ಕೆ ಯಾಕಪ್ಪ ಕನ್ಸಲ್ಟ್ ಕೊಡಬೇಕು ಅಂದೆ. ಯಾಕೆ ಕೊಡ್ಬೇಕು ಕನ್ಸಲ್ಟು? ನೀನು ಇವತ್ತು ಇರ್ತೀರಾ, ಸರ್ಕಾರ ನಾಳೆ ಹೋಗ್ತದೆ, ನಿನಗೆ ಕೊಡೋ ಯೋಗ್ಯತೆ ಇದ್ರೆ ದುಡ್ಡು ಕೊಡು. ಕೊಡೋಕ್ಕಾಗದೆ ಹೋದ್ರೆ ನಮ್ಮ ಮುಂದಿನ ಸರ್ಕಾರವನ್ನ ಕೊಡ್ತೀವಿ. ಈಗಲೇ ಅವ್ರು ರಿಸ್ಟ್ರಿಕ್ಟ್ ಮಾಡ್ತಾವ್ರೆ, ಇದೇ ರೇಟ್ಗೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಪತ್ರ. ಅದು ಕನ್ಸಲ್ಟ್ ಅಂದ್ರೆ ಏನು ಅರ್ಥ? ಒಪ್ಪಿಗೆ ಪತ್ರ. ಯಾತಕ್ಕೆ ಒಪ್ಪಿಗೆ? ರೇಟಿಗೆ ಒಪ್ಪಿಗೆ. ಅಂದ್ರೆ ರೈತನ ಕಟ್ಟಾಕೋದು ಕೋರ್ಟಲ್ಲಿ. ಈಗೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಸರ್ಕಾರದ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಪರಿಹಾರ ಕೊಡೋ ಯೋಗ್ಯತೆ ಇಲ್ಲ ಅವರಿಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಈ ಊರಿನಲ್ಲಿ ಬಹಳ ಜನ ಲಾಯರ್ಗಳಿದ್ದಾರೆ, ಎಲ್ರಿಗೂ ಗೊತ್ತಿದೆ, ಅವರೆಲ್ಲ ಕೇಸ್ ನಡೆಸ್ತಾ ಇದ್ದಾರೆ. ಹೈಕೋರ್ಟ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಈಗ ಏನ್ ಹೇಳ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ, ಈಗ ಸಿಗಾಕೊಳ್ತಾರೆ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ. ಅದಕ್ಕೆ ನಾವು ರೈತರು ಕನ್ಸಲ್ಟ್ ಕೊಟ್ಟೋ ಸಮಯ ನಮ್ಗೆ ರೇಟ್ ಕೊಡ್ತೀವಿ ಅಂತ. ಒಂದು ನಾಳೆ ಯಾರು ಹೆಚ್ಚುವರಿ ರೇಟ್ಗಳಿರುವಾರು. ನಾನು DK ಶಿವಕುಮಾರ್ ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೇನೆ, ಮತ್ತೆ ಬಿಡುದಿನಲ್ಲಿ 2.5 ಕೋಟಿ ಕೊಡಕ್ಕೆ ಬರುತ್ತೆ ನಿಮಗೆ ನಿಮ್ಮ ಸರ್ಕಾರಕ್ಕೆ? ಬೇಡ ಅಂತ ಇದ್ದಾರೆ ಅವರು ರೈತರಲ್ಲಿ. ಅಲ್ಲಿ ನಾನು 2.5 ಕೋಟಿ ಕೊಡ್ತೀನಿ ಅಂತೀರಿ. ಅಂದ್ರೆ ಈಗ ಬಿಡುದಿನಲ್ಲಿ ಇರೋದು ರೈತರ ಭೂಮಿನೇ, ಮುದ್ದೆಬಾಳದಲ್ಲಿ ಇರೋದು ರೈತರ ಭೂಮಿನೇ ಅಂತಾನೆ. ಇಲ್ಲಿ ಕೊಡಿ. ಏನ್ ದೊಡ್ಡ ಏನೋ ಲಕ್ಷಾಂತರ ಎಕರೆ ಹೋಗಿದ್ಯಾ? ಒಂದು ರೈತಂದು ಪಾಪ 10 ಗುಂಟೆ 20 ಗುಂಟೆ 1 ಎಕರೆ ಹಬ್ಬ 2 ಗುಂಟೆ ಹೋಗಿರ್ಬೋದಪ್ಪ. ಅದು ಹಿಂದೆ ನಮ್ಮ ಸರ್ಕಾರ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ ರೇಟ್ ಕೊಡೋದು ಬಿಟ್ಟು ರೈತರ ಕಡೆ ಕನ್ಸಲ್ಟ್ ಮಾಡಿಸ್ತಾ ಇದ್ದಾರೆ. ಇದನ್ನ ರೈತರನ್ನ ಹೆಚ್ಚುವರಿ ಪರಿಹಾರ ಕೇಳಿದಂಗೆ ಕೋರ್ಟ್ಗೆ ಹೋಗದಂಗೆ ಕಟ್ಟಿ ಹಾಕ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ. ಇದನ್ನ ಮಾಧ್ಯಮದ ಮುಖಾಂತರ ರೈತರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನಿಮಗೆ ಯಾವುದೇ ಕನ್ಸೆಂಟಿಗೆ ಸೈನ್ ಮಾಡಕ್ ಹೋಗ್ಬೇಡಿ, ನಾನು ವಿನಂತಿ ಮಾಡ್ತೇನೆ. ಪರಿಹಾರ ಡಿಮ್ಯಾಂಡ್ ಮಾಡಿ. ಏನು ಅವ್ರ ಅಪ್ಪನ ಮನೆಯಿಂದ ಕೊಡಲ್ಲ, ನಾವು ಕೊಟ್ಟರು ಅಷ್ಟೇ, ನಮ್ಮ ಅಪ್ಪನ ಮನೆಯಿಂದ ಕೊಡಲ್ಲ, ಅವ್ರು ಕೊಟ್ಟರು ಅವ್ರ ಅಪ್ಪನ ಮನೆಯಿಂದ ಕೊಡಲ್ಲ, ಸರ್ಕಾರದಿಂದ ಕೊಡ್ತಾರೆ. ಈ ಸರ್ಕಾರ ಬಂದು ಇಷ್ಟು ದಿನ ಆಯ್ತು, ಎಲ್ಲಿ ಕೊಟ್ಟಿದ್ದಾರೆ? 1 ರೂಪಾಯಿ ಕೊಟ್ಟಿಲ್ಲ. 1 ರೂಪಾಯಿ. ನೀರಾವರಿ ಯೋಜನೆ ಸಂಪೂರ್ಣ ನಿಂತೋಗಿದೆ.
ಒಂದು ಪುಟ್ಟಿ ಮಣ್ಣು ತೆಗ್ದಿಲ್ಲ, ಒಂದು ಪುಟ್ಟಿ ಮಣ್ಣು ಕ್ಯಾನಲ್ಗೆ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಕನ್ಸೆಂಟ್ ಪತ್ರಕ್ಕೆ ಸೈನ್ ಮಾಡಕ್ ಹೋಗ್ಬೇಡಿ. ಗ್ರಾಮ ಸಭೆಗಳಲ್ಲಿ ಒಪ್ಪಿಗೆ ಕೊಡಬೇಡಿ. ಪರಿಹಾರ ಡಿಮಾಂಡ್ ಮಾಡಿ, ಪರಿಹಾರ ಕೊಡ್ಲೇಬೇಕು. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ನನ್ನ ಮಾಧ್ಯಮ ಸ್ನೇಹಿತರು ಕಟಿಂಗ್ ಹಾಕಿದ್ರು, ನೀವೇ ನನಗೆ ಬಂದು ನೋಡಿದೆ. ಅಲ್ಲಿ ಆಕ್ಚುಲಿ ರೈತರಿಗೆ ಕೊಟ್ಟು ಮಾಡಬೇಕು. ಹಾಗಂತ ನಾನು ಕಾಲುವೆ ಮಾಡಿ ತಪ್ಪು ಅಂತ ಹೇಳಲ್ಲ. ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ನೀರು ಹರಿಯುವಂಥ ಕಾಲುವೆಗಳನ್ನು ಯಾವನು ಬಂದ್ ಮಾಡಕ್ಕೆ ಹೋಗ್ಬೇಡಿ. ಆಲ್ರೆಡಿ ನಿಮ್ಮ ಹೊಲದಲ್ಲಿ ಕಾಲುವೆ ಹಾಕ್ಬಿಟ್ಟಿದ್ದಾರೆ, ನೀರು ಹೋಗ್ತಾ ಇದೆ. ಪಾಪ ಅಲ್ಲಿ ಈಗಾಗಲೇ ಮಳೆ ಬೇರೆ ಇಲ್ಲ, ಕೆರೆಗಳು ತುಂಬಿದ್ರೆ 4 ಜನ ದನಕರುಗಳಿಗೆ ನೀರು ಹಾಕ್ತಾರೆ. ಇರುವಂಥ ಚಾನಲ್ಗಳನ್ನ ಅಡ್ಡೋದಾಗ್ಲಿ ಅಡ್ಡಾಕೋದಾಗ್ಲಿ ದಯಮಾಡಿ ಮಾಡಬೇಡಿ ಅಂತ ನನ್ನ ಕೈ ಮುಗಿದು ನನ್ನ ತಾಲೂಕಿನ ರೈತರಲ್ಲಿ ವಿನಂತಿ ಮಾಡ್ತೀನಿ. ಅದೇ ಧ್ವನಿಯಲ್ಲಿ ತಕ್ಷಣ ಅವ್ರಿಗೆ ಪರಿಹಾರ ಕೊಡ್ಬೇಕು. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಕೊಡ್ರಿ. ನಿಮ್ಮ ಸರ್ಕಾರದಲ್ಲಿ ಏನು ಎಕರೆಗೆ 50 ಲಕ್ಷ ಕೊಡ್ತೀರಾ, 25 ಲಕ್ಷ ಕೊಡ್ತೀರಾ, 10 ಲಕ್ಷ ಕೊಡ್ತೀರಾ, ಕೊಡಿ. ಉಳಿದದ್ದು ನಾವೆಲ್ಲ ಕೊಡ್ಬೇಕು. ನ್ಯಾಯ ಎಲ್ಲಿ ಹೋಗ್ಬೇಕು? ನ್ಯಾಯ ಕೇಳ್ಬೇಕಾಗಿ ನ್ಯಾಯಾಲಯ ನಿಲ್ತಾನೆ. ನಿಮ್ಮ ಸರ್ಕಾರದಲ್ಲಿ ಕೇಳ್ತಾರೆ, ನನಗೆ ಅನ್ಯಾಯ ಆಗಿದೆ ಅಂದರೆ ಎಲ್ಲೋ ನನಗೆ ಅವಕಾಶ ಇದೆ ಕಾನೂನು ಪ್ರಕಾರ ನಾವು ಹೋಗ್ತೀನಿ. ನಿನಗೆ ಯಾಕೆ ಕನ್ಸರ್ನ್ ಕೊಡ್ಬೇಕು? ನಾನು ಇವತ್ತು ಸರ್ಕಾರ ಇದೆ, ನಾಳೆ ಹೋಗ್ತದೆ, ಮತ್ತು ಇನ್ನೊಂದು ಸರ್ಕಾರ ಬರ್ತದೆ. ನಿನಗೆ ಕೂಡ ಯೋಗ್ಯತೆ ಇಲ್ಲ ಅಂದ್ರೆ ಮುಂದಿನ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇವೆ. ನಿಮ್ಗೆ 2ನೇ ಪಾಯಿಂಟ್ ಕರೆಂಟ್. ನೋಡ್ರಿ, ಎಂಟೈರ್ ತಾಲೂಕಿನೆಲ್ಲ ಹಿಂದೆ MLA ಆಗಿದ್ದಾಗ ಸ್ಟಾರ್ಟಿಂಗ್ MLA ಆದ ತಕ್ಷಣ 2 ತಾಸು 3 ತಾಸು ಕರೆಂಟ್ ಬರ್ತದೆ. ನಾನು ಬಂದಮೇಲೆ 8 110 kV ಸ್ಟೇಷನ್ ಮಾಡಿದೆ, 220 kV ಸ್ಟೇಷನ್ ಮಾಡಿದೆ. ಒಂದೇ ಒಂದು ಬಾಕಿ ಉಳಿದಿತ್ತು, ಏನು ಸಪ್ರೇಟ್ ಫೀಡರ್ ಮಾಡೋದು. ಆ ಸಪ್ರೇಟ್ ಫೀಡರ್ ಕೆಲಸ ಒಂದು ಮುಗಿದೋಗಿದ್ರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೆ 12 ತಾಸು 3 ಫೇಸು ಫುಲ್ ಪವರ್ ಕೊಡೋದಕ್ಕೆ ಅವಕಾಶ ಇತ್ತು. ಇವತ್ತು ನಮ್ಮ ರೈತರನ್ನು ನಂಬಿಸ್ತಾ ಇದ್ದಿರಲ್ಲ. ಕಾರಣ ಏನಂದ್ರೆ ನನ್ನನ್ನು ಸೋಲಿಸಿದ್ದಕ್ಕೆ ಈ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀನಿ. ಒಂದು ಇದಾದ್ರೆ ಅಷ್ಟೊತ್ತು ಮುಗಿಸ್ಕೊಂಡ್ಬಿಡ್ತಿರ್ಕಂತ ನಾನು ಅಪ್ರೂವ್ ಮಾಡಿಸ್ಕೊಂಡು ತಂದಿದ್ದೆ. 2ನೇದು ಇವತ್ತು ನಿನ್ನೆ ತಾಳಿಕೋಟೆಗೆ ಹೋಗಿದ್ದೆ. ಅರ್ಧ ಗಂಟೆಗೆ ಒಂದ್ಸರಿ ಕರೆಂಟ್ ತೆಗೆದು, ಅರ್ಧ ಗಂಟೆಗೆ ಒಂದ್ಸರಿ ಕರೆಂಟ್ ತೆಗೆದು. ಹಳ್ಳಿಗಳಲ್ಲಂತೂ ಕರೆಂಟೇ ಇಲ್ಲ. ಆಮೇಲೆ ಹೊಳೆದಂಡಿ ಭಾಗದ ಪಾಪ ಕಬ್ಬು ಹಾಕೊಂಡವ್ರೆ. ಈ ಭಾಗೆಲ್ಲ ಎಲ್ಲೆಲ್ಲಿ ಕಬ್ಬು ಹಾಕೊಂಡವ್ರೆ. ಇಡೀ ತಾಲೂಕಿನಾಗ ಅಲ್ಲೆಲ್ಲೇ ಬೋರ್ ಹಾಕೊಂಡು ಏನೋ ಕೆರೆ ತುಂಬಿಸಿದ್ವಿ, ಅದೊಂದೇನೋ ಎಂಥದ್ದೆಲ್ಲ ಮೆಣಸು ಹೆಚ್ಚಿಗೆ ಬರ್ತದೆ ಕಬ್ಬು ಹಾಕೊಂಡವ್ರೆ. ಆ ಕಬ್ಬು ಉಳಿಸ್ಕೋಬೇಕು ಅಂದ್ರೆ ಕರೆಂಟ್ ಇಲ್ಲ. ಮತ್ತು ಕರೆಂಟ್ ಎಷ್ಟು ಗಂಟೆಗೆ ಬಿಡೋದು? ರಾತ್ರಿ 2 ಗಂಟೆಗೆ. ರಾತ್ರಿ 2 ಗಂಟೆಗೆ. ಆಮೇಲೆ TCಗಳು ಇಲ್ಲಿ ಆ TC ರಿಪೇರಿ ಸ್ಟೇಷನ್ ನಾನಿದ್ದಾಗ 4 TC ಕೂಡ ಇರ್ತಿರಲಿಲ್ಲ ರಿಪೇರಿ ಮಾಡೋದು. ಈಗ ಎಲ್ಲ TCಗಳ ಮುಂದೆ ಹೋಗಿ ನೋಡಿದ್ವಿ, 100 TCಗಳು ಬಿದ್ದಾವಲ್ಲಿ. ರಿಪೇರಿ ಮಾಡೋಕೆ ಗೊತ್ತಿಲ್ಲ. ರಾತ್ರಿ 2 ಗಂಟೆ ಕರೆಂಟ್ ಕೂಡ, ಅದು ಕೊಟ್ಟರೆ 2 ಗಂಟೆ 1 ಗಂಟೆ ಕರೆಂಟ್ ಕೂಡ ನಾಚಿಕೆ ಆಗಲ್ಲ. ನಾನು ಇಲ್ಲಿರೋ ಇನ್ಚಾರ್ಜ್ AWA ಇದ್ದಾರೆ, ಅವ್ರಿಗೆ ನೆನ್ನೆ ಫೋನ್ ಮಾಡಿದೆ. ಇದೇ ಹೋರಾಟದಲ್ಲಿ ರೈತರು ಬಂದರು, ಸರ್ ನಮ್ಮ ಭೂಮಿ ಎಲ್ಲ ಇರೋ ಬೆಳೆನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ದಯಮಾಡೋದು ಫೋನ್ ಮಾಡಿ ಹೇಳಿ ಸರ್ ಅಂತ. ನಾನು ಹೇಳಿದೆ, ಅಲ್ಲಪ್ಪ ನನ್ನ ಸೋಲ್ಸ್ಬಿಟ್ಟಿದ್ದೀರಾ, ನನ್ನ ಮಾತು ಯಾರು ಕೇಳ್ತಾರೆ ಕಣಪ್ಪ ಅಂತ. ಇಲ್ಲ ಸರ್, ಈ ಸಾರಿ ದಯಮಾಡೋದು ಒಂದು ಫೋನ್ ಮಾಡಿ ಅಂದರು. ಅದು ಫೋನ್ ಮಾಡಿದೆ, ಪಕ್ಷ ಅಧಿಕಾರಿ ಫೋನ್ ಎತ್ತಿದ್ರು, ಗೌರವ ಮಾತಾಡಿದ್ರು. ನಮ್ಮ ಬಗ್ಗೆ ಗೌರವ ಇದೆ ನನಗೆ.
ಅಧಿಕಾರಿ ಬಗ್ಗೆ ಏನು ನನಗೇನು ಆರೋಪ ಇಲ್ಲ. ನಾನು ಕೇಳಿದೆ, ಅಲ್ಲಪ್ಪ ಈ ಸಪ್ರೇಟ್ ಫಿಲ್ಟರ್ ಸಿಸ್ಟಮ್ ಮಾಡಿದ್ಮೇಲೆ ಏನಾಯ್ತು ಅಂತೇಳಿ. ನಾನು ಅವತ್ತೇನು ನೀವು ಮಾಡಿದ್ರಲ್ಲ ಈಗ ಕೆಲಸ ಚಾಲು ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡಿ ಹೇಗಿದೆ. ಆ ಫೀಲ್ಡ್ರಿಗೆ ಕೆಲಸ ಮುಗಿದಿದ್ರೆ 12 ಗಂಟೆ ಕರೆಂಟ್ ಕೊಡ್ಬೋದಾಗಿತ್ತು. ಅದಕ್ಕೆ ನಾನು ಅಧಿಕಾರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪಾಪ ನಿಮ್ಮದೇನು ತಪ್ಪಿಲ್ಲ ಇದ್ರಾಗ. ಇಲ್ಲಿ ಆರಿಸೋದವ್ರು ಇದಾರಲ್ಲ, ನಾವೇನು ಬಾಕಿ ಕೆಲಸ ಬಿಟ್ಟಿದ್ವಿ, ಆ ಎಸ್ಕಾಂ ಹತ್ರ ಹೋಗಿ 11 ಕೋಟಿ 12 ಕೋಟಿ ರೂಪಾಯಿ ಕೆಲಸ ಅಷ್ಟೇ, ಭಾಳೇನಿಲ್ಲ. ಅದು ಅಪ್ರೂವಲ್ ಆಗಿದಾವ ಎಸ್ಕಾಮಿಂದ. ಏನು ನಿಮ್ಮ ಸಾರಿ ಇದು ನಮ್ಮ ಇದು ಬರುತ್ತಲ್ಲ ಬೆಂಗಳೂರು ಹುಬ್ಬಳ್ಳಿ ಎಸ್ಕಾಂ ಅದೇ ಅವನು ಅಧಿಕಾರಿಗಳಿಗೆ ಮಾತಾಡಿ ಕೆಲಸ ಮಾಡ್ತಾರೆ. ಆಮೇಲೆ ಪಾಪ ನಿನ್ನೆ ಒಬ್ಬನು ಆ ಕರೆಂಟ್ ಹಿಡಿದು ತಗೊಂಡಿದ್ದಾನೆ ರೈತ. ಅದರಲ್ಲಿ ಪಾಪ ಲೈನ್ ಮಂದಿ ಏನು ತಪ್ಪಿಲ್ಲ, ನಾನು ಒಮ್ಮೆಲೆ ಒಂದು ಆರೋಪ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ಆಗಿದೆ, ಆಗಿಲ್ಲ ಅಂತಲ್ಲ. ಪಾಪ ಒಂದು ಕಡೆ ಯಾರ್ಯಾರು ಅಧಿಕಾರಿಗಳ ಮುಂದೆ ಬರ್ತಪ್ಪ ಅಂತೇಳಿ ಒಂದು FIR ಮಾಡಿಸ್ಕೊಂಡವ್ರು, ಅವ್ರು ತಿಳಿದಂಗೆ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅವನಿಗೆ ಆಕಸ್ಮಿಕ ಅಪಘಾತ ಆಗಿದೆ ಅಂತ ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗ್ತಿತ್ತು. ನಿಮ್ಮ PSI ನಾಚಿಕೆ ಬುದ್ಧಿ ಇದೆ. ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗಿರೋ ಕೆಲಸ ಇವು. ಅಲ್ಲಿ ನಾನು ಲೈನ್ ಮನ್ಗಳ ಮೇಲೆ ಆರೋಪ ಮಾಡಲ್ಲ, ಅದು ಆಕಸ್ಮಿಕ ಘಟನೆ ಆಗೋಗ್ಬಿಟ್ಟಿದೆ. ಪಾಪ ಲೈನ್ ಮನ್ಗಳೆಲ್ಲ ಸೇರಿ ಅವ್ನಿಗೆ ಪರಿಹಾರ ಕೊಡ್ತಾವ್ರೆ, ಕೊಡ್ಲಿ. ಏನೋ ಬಡ ರೈತ 1 ಎಕರೆ ಜಮೀನಿದೆ, ಲೈನ್ಮನ್ ಮಾಡಬೇಕಾದ ಕೆಲಸ ಅವ್ನು ಮಾಡಕ್ಕೆ ಹೋಗಿ ಸತ್ತೋಗ್ಬಿಟ್ಟಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನಾವು ಸಹಾಯ ಮಾಡಬೇಕು ಅಂತೇಳಿ ಲೈನ್ಮನ್ಗಳೆಲ್ಲ ಸೇರಿಕೊಂಡು ಅವನಿಗೊಂದು ಕುಟುಂಬಕ್ಕೊಂದು 10 ಲಕ್ಷ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕುಟುಂಬ ಭೇಟಿ ಆಗ್ತೀನಿ. ಅಲ್ಲ, ನೀವು PSIಗೆ CPIಗೆ ಬುದ್ಧಿಗಳು ಏನು ಬರ್ಸ್ಬೇಕಾಗಿತ್ತು FIRನಲ್ಲಿ? ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಅಪಘಾತದಿಂದ ತೀರೋಗಿಲ್ಲ ಅಂದಿದ್ರೆ ಸರ್ಕಾರದಿಂದ ಪರಿಹಾರ ಕೊಡ್ಬೋದಾಗಿತ್ತು. ಇಷ್ಟು ಬುದ್ಧಿಗಳು. ನಾ ಹಿಂದೆ ಒಂದು ಸಾರಿ ಮಾಧ್ಯಮದ ಸ್ನೇಹಿತರು ಇಲ್ಲ ಕೂತಿದ್ದೆ. ನಾನು ವಿನಂತಿ ಮಾಡಿದೆ ಮಾಧ್ಯಮದ ಸ್ನೇಹಿತರು, ಇದೇ ರೀತಿ 4 ದಿನ ಆ ನೀರಲ್ಲಿ ಬಿಟ್ಕೊಂಡು ಕ್ಯಾನಲಲ್ಲಿ ಅದಾದ ಯೋಗ್ಯರು ಯಾರೋ ನಮ್ಮ ಹೆಸೆಗಾರ ನೀರೋಗಿದ್ದು ಕುಟುಂಬ. ಪಾಪ ನಾನು ತಹಸೀಲ್ದಾರ್ಗೆ ಫೋನ್ ಮಾಡಿದೆ, ತಹಸೀಲ್ದಾರು ಬೆಲೆ ಕೊಟ್ಟರು, ನೀವು ಬೆಲೆ ಕೊಟ್ಟರು, ಕುಟುಂಬಕ್ಕೆ ಪರಿಹಾರ ಸಿಗ್ತೀವಿ. ಯಾರೇ ಇರಲಿ ಕುಟುಂಬಕ್ಕೊಂದು ಸಹಾಯ ಮಾಡಬೇಕು. 5 ಮಂದಿ ಹೆಣ್ಮಕ್ಳು ಇದ್ದಾರೆ. ನಾನು ಬೇರೆ ಅಧಿಕಾರನಾಗಿಲ್ಲ, ನಾ ಇದ್ದಿದ್ರೆ ಇಂಥವೆಲ್ಲ ಕಣ್ಣಿಲ್ಲೇ ನೋಡ್ತಿಲ್ಲ, ಕೊಟ್ಬಿಡ್ತಿದ್ದಾರೆ. ನಾನು ಶಾಸಕರು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಸರಿ ಮಾಡಿಸಿ, ಪಾಪ ಕುಟುಂಬಕ್ಕೆ ಸಹಾಯ ಮಾಡಿ. ಐದು ಜನ ಹೆಣ್ಮಕ್ಳು ಇದ್ದಾರೆ, 1 ಎಕರೆ ಜಮೀನು ಕಣ್ಣೀರು ಹಾಕ್ತೀವಿ. ಪಾಪ ಹೆಣ್ಮಕ್ಳು ಅವ್ರಿಗೇನು ತಪ್ಪಿಲ್ಲ. ಪಾಪ ನಾವು ಏನು ಬರ್ದಾರೋ ಸೈನ್ ಮಾಡೋಣ. ಆ ಲೈನ್ ಮನ್ಗಳೆಲ್ಲ ನಮ್ಮ ಮೇಲೆ ಬಂದ್ಬಿಟ್ಟಿತ್ತು ಅಂತೇಳಿ ಆಯ್ತಪ್ಪ, ನಾವೇ ನಮ್ಮ ಕಡೆ ಏನಾದ್ರು ಕೊಡ್ತೀವಿ ಅಂತ ಕೂಡ ಬರ್ಕೊಂಡಿರೋದು. ಇಂಥ ಘಟನೆಗಳೆಲ್ಲ ನಡೀತಾ ಇದೆ. ಜೊತೆಗೆ ಪವಾಡದ ಶಿರ್ಸೋರು